ಭತ್ತ ಬೆಳೀತಾರೆ, 10,000 ಎಕರೆಗೆ ಕಬ್ಬು ಬೆಳೀತಾರೆ. ಒಂದು ರೈತ, 100 ರೈತರಲ್ಲ, ಒಂದೇ ರೈತ 20,000 ಎಕರೆಗೆ ಭತ್ತ, 10,000 ಎಕರೆಗೆ ಕಬ್ಬು ಬೆಳೀತಾರೆ. ಆ ಟೈಮಲ್ಲಿ ನಡೀತಾ ಇರುವಾಗ ಒಂದು ಮಾತು ಹೇಳ್ತಾರೆ. ನಾಗಾ ವರ್ಲ್ಡ್ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲ್ನಲ್ಲಿ ನಾನು ಸ್ಟೇ ಆಗಿತ್ತು. ಕೆಳಗಡೆ ಬಂದಾಗ ಮೀಟಿಂಗ್ ನಡೀತಾ ಇರುತ್ತೆ. ಏನೋ ಇದು ಅಗ್ರಿಕಲ್ಚರ್ ಫಾರ್ಮರ್ಸ್ ಅಂತ ಒಂದು ಬೋರ್ಡ್ ಹೋದೆ. ಸುಮ್ಮನೆ ನೋಡಿದಾಗ ನಾನು ಒಂದೇ ವರ್ಡ್ ಕೇಳ್ಬಿಟ್ಟು ಬಂದೆ ಅಷ್ಟೇ. ಅವ್ರು ಏನಂತಾರೆ, ಈ ಪ್ರಪಂಚದಲ್ಲಿ ಯಾರಾದರೂ ನೀವು ಬೆಳಗ್ಗೆ ಸ್ನಾನ ಮಾಡ್ತೀರಾ, ಬಟ್ಟೆಯನ್ನು ಚೇಂಜ್ ಮಾಡಿಬಿಟ್ಟು ಇನ್ನೇನು ಬಟ್ಟೆ ಚೇಂಜ್ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ನೀವು ಆಚೆ ಬರ್ತೀರಿ ಶುದ್ಧವಾಗಿ. ಅದೇ ಒಂದು ರೈತ ಕೆಲಸ ಮಾಡಿ ಬೆವರಿನಲ್ಲಿ ಸ್ನಾನ ಮಾಡಿ ಈ ದೇಶವನ್ನು ತಿರುಗಿಸುವಂತ ಶಕ್ತಿ ಇರೋದು ಸಹಕಾರ ಸಂಘಗಳಿಗೆ, ರೈತರಿಗೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ, ಯಾರು ಮರಿಬಾರ್ದು ಅಂತ ಹೇಳ್ತಾರೆ. ಆದರೆ ಅದು ನಿಜವಾದ ಮಾತು. ರೈತರಿಗೆ ಆ ಶಕ್ತಿ ಇದೆ. ಬೆವರಲ್ಲಿ ಸ್ನಾನ ಮಾಡಬೇಕಾದಂಥ ರೈತ ಈ ದೇಶವನ್ನ ಇರುವಂತ ಶಕ್ತಿನೂ ಇದೆ. ನಮ್ಮೆಲ್ಲರಿಗೂ ಊಟ ಇಲ್ಲದೆ ನಾವೇನು ತಿನ್ನಕ್ಕಾಗದೇ ಇರುವಂತ ಮಾಡುವಂತ ಶಕ್ತಿನೂ ಈ ದೇಶದ ರೈತರಿಗಿದೆ. ಇವತ್ತು ಅಂತ ಒಂದು ಒಳ್ಳೆ ಕಾರ್ಯಕ್ರಮ, ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಪತ್ರಕರ್ತ ಭವನದಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎಲ್ಲರಿಗೂ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ MLC ಅವರಾದಂಥ ಅನಿಲ್ ಅಣ್ಣವರು, ಅದೇ ರೀತಿ ಯಲವಾರ ಸೊನ್ನೇಗೌಡರು, ಇಂಡಸ್ಟ್ರೀಸ್ ಅವರಾಗಲಿ ಬೆಳಿಬೇಕು ಅಂದ್ರೂ ಕಾರಣ ನೀವೇ, ಅವರ ಏನಾದರೂ ಬೆಳಿಬಾರ್ದು ಅಂದ್ರೂ ಕಾರಣಕರ್ತರು ನೀವೇ ಆಗ್ತೀರ. ಅದರಿಂದ ಈ ನಡುವೆ ಯಾವೋ ನೀವು ಸ್ಲೋ ಆಗಿದ್ದೀರಲ್ಲ, ನಮ್ಮನ್ನೆಲ್ಲ ಬೆಳೆಸೋದು ಇರ್ತೀರ, ಸ್ವಲ್ಪ ಫಾಸ್ಟ್ ಆಗಬೇಕು, ಇಲ್ಲ ಸ್ಲೋ ಆಗಬಾರ್ದು ನೀವು ಸ್ವಲ್ಪ. ಯಾಕಂದ್ರೆ ನಾವೆಲ್ಲೋ 4 ಗೋಡೆ ಮಧ್ಯೆ ಮಾತಾಡಿರುವಂಥ ವಿಚಾರಗಳು ಪೇಪರಲ್ಲಿ ಬಂದ್ಬಿಡುತ್ತೆ, ಆದರೆ ಓಪನ್ ಆಗಿ ಮಾತಾಡಿದ್ದು ಬರ್ತಾ ಇಲ್ಲ. ಆದ್ರಿಂದ ಈ ಪತ್ರಕರ್ತರೆಲ್ಲ ಸ್ವಲ್ಪ ನೀವು ಆಕ್ಟಿವ್ ಆಗಿ ಬೇಕು ಅನ್ನೋದು ನನ್ನ ಆಸೆ. ನಮ್ಮ ಗೋಪಿನಾಥ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಅಪ್ಪಣಿ ಶಂಕರ್ ಅವರಿಗೆ ಒಳ್ಳೆ ಮಾತು ಹೇಳಿದ್ರು. ಸಹಕಾರಿ ದಪ್ತರು ಅಂತಂದ್ರೆ ಕಾರ್ಯಕ್ರಮಕ್ಕೆ ಬರ್ತೀವಿ, ಕುತ್ಕೊಳ್ತೀವಿ, ಮಾಡ್ತೀವಿ, ಈ TAPS ನಲ್ಲಿ ಸೇರಿಸ್ಕೊಡೋದಿಲ್ಲ, PLD ಕಲ್ಕದಲ್ಲಿ ಸೇರಿಸ್ಕೊಡೋದಿಲ್ಲ, ಪಾಣಿ ಇರಬೇಕು ಅಂತಾರೆ. ಕಾನೂನಲ್ಲಿ ಪಾಣಿ ಇರಬೇಕು ಅಂತ ಹೇಳ್ತಾ ಇರೋದು ನಿಜ. 20 ಗಂಟೆ ಮಿನಿಮಮ್ ಇರಬೇಕು. ಪಾಣಿ ಇಲ್ಲದ್ರೆ ಸಹಕಾರಿ ಸಂಘದಲ್ಲಿ ಸದಸ್ಯತ್ವ ಕೊಡೋದು ಅಂತ ಕಾನೂನು ಇದೆ. ಅದನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ತಿದ್ದುಪಡಿ ಮಾಡಬೇಕು. ಅದಕ್ಕೆ ನಾವು ಸಪೋರ್ಟ್ ಆಗಿರ್ತೀವಿ. ಪಾಣಿ ಇಲ್ಲದೆ ಇರೋರಿಗೆ ಕೊಡೋಲ್ಲ, ಅದನ್ನು ತಿದ್ದುಪಡಿ ಮಾಡಿ ಪಾಣಿ ಇರೋರಿಗೆ ಕೊಡೋದಿಲ್ಲ. ಅದಿದೆ ನಮ್ಮ ಸೊಸೈಟಿಗಳಲ್ಲಿ, ಪಾಣಿ ಇರೋರಿಗೆ ಕೊಡೋದಿಲ್ಲ. ಅದರಿಂದ ಒಳ್ಳೆ ಮಾತನ್ನು ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಚಂದ್ರಮಲ್ಲ ರಮೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ನಮ್ಮ ಮುನ್ರಾಜಣ್ಣ ಅವರಿಗೆ ಧನ್ಯವಾದಗಳು. ಆಮೇಲೆ ನಮ್ಮ ಕಳುಮಂಜಲಿ ಬೈರೇಗೌಡ ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಮುರಳೀಗೌಡ ಇದ್ದಾರೆ, ಆಮೇಲೆ ಮುರಳೀಧರ್ ಬೆಟ್ಟಸ್ಪುರ, ನಮ್ಮ ಮುರಳೀಧರ್ ಅವರು ಅಂದರೆ ಅವರು ರೈತರ ಬಗ್ಗೆ ಗೊತ್ತಿರೋದ್ರಲ್ಲಿ ನಾನು ಹೇಳಬೇಕು ಅಂದರೆ ಮುರಳೀಧರ್ ಅವರು ಸ್ವಲ್ಪ ಮಟ್ಟಿಗೆ ನಮ್ಗೆಲ್ಲರಿಗಿಂತ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿದ್ದಾರೆ. ಅವರು ನಿಮ್ಮ ಒಂದು ಮಾರ್ಗದರ್ಶನ ನಿಮ್ಮ ಒಂದು ಇದೆಲ್ಲ ಬೇಕಾಗ್ತದೆ. ಇಂಥದಕ್ಕೆಲ್ಲ ನಿಯತ್ತಾಗಿ ಇರುವಂಥದ್ರ ಮಾತಾಡೋ ಮನುಷ್ಯರು ಇರಬೇಕಾಗ್ತದೆ. ನಿಮಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಮಂಜುನಾಥ್ ರೆಡ್ಡಿ ಅವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಗೋವರ್ಧನ್ ರೆಡ್ಡಿ ಅವರು ಇದ್ದಾರೆ, ನಾಗರಾಜಣ್ಣ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ವೇದಿಕೆ ಮೇಲೆ ಎಲ್ಲರಿಗೂ ನಾನು ಧನ್ಯವಾದಗಳು. ಸಹಕಾರಿ ಒಳ್ಳೆಯ ಕಾರ್ಯಕ್ರಮ. ಈ ಒಳ್ಳೆಯ ಕಾರ್ಯಕ್ರಮ ಅಂತಂದರೆ ದೇಶದಲ್ಲಿ ಯಾರಾದರೂ ಒಂದು ರೈತರು ಒಂದು ಸಹಕಾರ ವಿಚಾರದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಅದು ತುಂಬ ಕಷ್ಟ. ಯಾಕೆ ಕಷ್ಟ ಅಂದರೆ ಇದೊಂದು ಮಾಫಿಯಾ, ಇದೊಂದು ಸಹಕಾರಿ ಸಂಸ್ಥೆಗಳಾದ ಒಂದು ಮಾಫಿಯಾ ಆಗೋಗ್ಬಿಟ್ಟು. ಹೆಂಗೆ ಮಾಫಿಯಾ ಆಗಿದೆ ಅಂದರೆ ಎಕ್ಸಾಂಪಲ್ಗೆ ನಾನು ಮುಟ್ಟಿದ್ದೂರು ಪತ್ತೂರು, ರಾಮಾಪುರ, ಮರೇರು ಅಂತ 3 ವಿಲೇಜಸ್ ಸೇರಿ 3 ವಿಲೇಜ್ ಒಂದು ರೆವಿನ್ಯೂ ವಿಲೇಜ್ ಮರೇರು. ಪಕ್ಕದಲ್ಲಿ ಎಳವಳ್ಳಿನಲ್ಲಿ VSNL ಸೊಸೈಟಿ, ಇಲ್ಲಿ ನಾವು ಬಂದ್ಬಿಟ್ಟು SFCS ಅಂತ ಹೇಳ್ತೀವಿ, ಅಲ್ಲಿ VSSN ಅಂತ ಹೇಳಿ. ಇವತ್ತರೆಗೂ ಈ 3 ವಿಲೇಜ್ ಅವರನ್ನ ಸೊಸೈಟಿ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಬಿಟ್ಟಿಲ್ಲ. ಇವತ್ತರೆಗೂ ಆ ಸೊಸೈಟಿ ಒಳಗಡೆ ಎಂಟ್ರಿಗೆ ಬಿಟ್ಟಿಲ್ಲ ಇವತ್ತರೆಗೂ. ಅಲ್ಲಿ ನಾನು ಮನಸ್ಸು ಮಾಡಿರ್ಬೇಕಾದ್ರೆ ಅಲ್ಲಿರೋರು ಆಚೆ ಹಾಕ್ಬಿಟ್ಟು ಬೇರೆಯವ್ರು ಮಾಡ್ತೀವಿ. ಏನು ಅಭಿವೃದ್ಧಿಯಿಂದ ಏನೂ ಇಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ ಅಧಿಕಾರಕ್ಕೋಸ್ಕರ ಬೇರೆಯವರನ್ನ ಅದರೊಳಗಡೆ ಇನ್ವಾಲ್ವ್ ಮಾಡಿದ್ರೆ ಅವರೇ ಒಂದು ಅಡ್ಡ ಮಾಡಿಕೊಂಡು ಮಾಫಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ನಮ್ಮ ಮುಳುಬಾಗಿಲು TAPS ಸೊಸೈಟಿ ತುಂಬ ಹೋಗಿತ್ತು, ಲಾಕ್ ಆಫ್ ಸಿಚುವೇಶನ್ ಬಂದಿತ್ತು ಸೊಸೈಟಿ. ಆ ಟೈಮಲ್ಲಿ ನನಗೆ ನಮ್ಮ ಇವಾಗಂತ ನೀಲಗಂಠೇಗೌಡರು, ಅವರು DCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು, ಒಳ್ಳೆ ಸರ್ವಿಸ್ ಕೊಟ್ಟರು. ಅವ್ರು ಹೇಳಿದ್ರು MV ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥ ಒಂದು TAPS ಸಭ ಇದ್ರು. ಫೌಂಡರ್ ಅಧ್ಯಕ್ಷರು MV ಕೃಷ್ಣಪ್ಪನವರು ಇದನ್ನು ಏನಾದರೂ ಮಾಡಿ ನೀನು ಇದನ್ನು ಉಳಿಸ್ಬೇಕು ಅಂತ ನೀವು ಬರಬೇಕಪ್ಪ ಅಂತ. ಆವತ್ತು ಅದರಲ್ಲಿ ನಮ್ಮ ಇದರಲ್ಲಿ 3 ವರ್ಷ ಒಬ್ಬರನ್ನು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ಚುನಾವಣೆ ನಿಂತು
ಎಲೆಕ್ಷನ್ ಆಗಿ ಅದರಲ್ಲಿ ಗೆದ್ದು ಅಧ್ಯಕ್ಷನಾಗಿ ಇವತ್ತು ಆ ಸಂಸ್ಥೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ಸರ್ಕಾರಿ ಸಂಸ್ಥೆ ಬಿಲ್ಡಿಂಗಿಗೆ ಝೀರೋ ಟ್ಯಾಕ್ಸ್ ಇರೋದು ಅಂತ ಹೇಳಿದ್ರೆ ಗುಲ್ಬರ್ಗ DAPS ಒಂದು ಮಾತ್ರ 45 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು ಅಧ್ಯಕ್ಷನಾದ್ಮೇಲೆ. ಅದೇನು ಯಾವತ್ತು 30-40 ವರ್ಷದಿಂದ ಸರ್ಕಾರಿ ಬಿಲ್ಡಿಂಗ್ಸ್ ನಗರಸಭೆಗಳಿಗೆ ದುಡ್ಡುಗಳೇ ಕಟ್ಟಿಲ್ಲ, ಎಲ್ಲ ಪೆಂಡಿಂಗ್ ಇದ್ದಾವೆ. ಇವತ್ತು DAPS ₹1 ಸಾಲ ಇಲ್ಲ, 2 ಕೋಟಿ ರೂಪಾಯಿ ಬಿಲ್ಡಿಂಗ್ ಇದೆ ನಮ್ಮ ಹತ್ರ. ಎಲ್ಲೂ ದುಡ್ಡು ನಾವೇನು ಮಾಡಿಲ್ಲ, ಸಾಲ ತಗೊಂಡಿಲ್ಲ. ಆದ್ರೆ ಯಾವ ರೀತಿಯಲ್ಲಿ ಉತ್ಪತ್ತಿ ಮಾಡಬೇಕು, ಶೇರ್ಸ್ ಕೊಟ್ವಿ. ಆಮೇಲೆ ನಮ್ಮಲ್ಲಿ ಶೇರ್ಸ್ ಹೆಂಗೆ ಅಂದ್ರೆ ಎನಿ ಟೈಮ್ ಯಾರೇ ಬರ್ಬೋದು ಶೇರ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು, ಯಾರಿಗೂ ನಿಬಂಧನೆಗಳು ಅದು ಇದು ಏನೂ ಇಲ್ಲ. ನಾವು ಎಲ್ಲಾದ್ರಲ್ಲಿ ಅದೇ ಕೊಡಬೇಕಂದ್ರೆ ಕೊಡೋದಿಲ್ಲ. ಇವತ್ತು ಆ ಸೊಸೈಟಿ DAPS ಸೊಸೈಟಿ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಯವರು ನಮ್ಮ ಒಂದು ಸೊಸೈಟಿ ಮುಳುಬಾಗ DAPS. ಆದ್ರಿಂದ ನಾನು DCC ಬ್ಯಾಂಕ್ಗೂ ಬಂದಿದ್ದೀನಿ, DAPS DCC ಬ್ಯಾಂಕ್. ಸಹಕಾರಿ ವಿಚಾರದಲ್ಲಿ ರೈತರನ್ನು ನಾವು ಕಾಪಾಡಿಕೊಂಡು ಹೋಗದೇ ಇದ್ದರೆ, ಸಹಕಾರಿ ಸಂಸ್ಥೆಗಳನ್ನು ನಾವು ಕಾಪಾಡಿಕೊಳ್ಳದೇ ಇದ್ದರೆ ನಾವು ಈ ದೇಶದಲ್ಲಿ ಬದುಕಕ್ಕಾಗೋದೇ ಇಲ್ಲ. ಈ ದೇಶದಲ್ಲಿ ಬದುಕಕ್ಕಾಗೋದು ನಮಗೆ ದಾರಿ ತೋರಿಸಿದ್ದಾರೆ MB ಕೃಷ್ಣಪ್ಪನವರು, ಬೈರೇಗೌಡರು, ಈಗಿರ್ತಕ್ಕ ನಮ್ಮ ಶ್ರೀನಿವಾಸ ಗೌಡರು, ಆಮೇಲೆ ನಮ್ಮ ಹುಗಿನ ರಾಮೇಗೌಡರು, ಆಮೇಲೆ ನಮ್ಮ T ಚೆನ್ನೈನವರು. ಇಂಥವರೆಲ್ಲ ನೀವೀಗ ಬದುಕಿ ರೈತರು ಅಂತ ದಾರಿ ತೋರಿಸಿದ್ದಾರೆ. ಆ ದಾರಿಯಲ್ಲಿ ಒಂದರಲ್ಲಿ ಹೋದರೆ ಮಾತ್ರ ಸಾಕು, ನಾವು ಅಷ್ಟು ಏನೂ ಮಾಡೋದಕ್ಕಾಗಿಲ್ಲ. ನಾವು ಕರೆಕ್ಟಾಗಿ ಅದನ್ನು ನಡ್ಸ್ಕೊಂಡು ಹೋದರೆ ಯಾವುದೇ ಸಂಸ್ಥೆಯನ್ನ ಉಳಿಸೋದಕ್ಕೆ ನಾವು ಎರಡನೇ ಮಾತೇ ಇಲ್ಲ. 100% ಉಳಿಸ್ಕೋಬಹುದು, 100% ಉಳಿಸ್ಕೋಬಹುದು. ಇದೇ ನಮ್ಮ ಮುಳುಬಾಗಲು PNB ಬ್ಯಾಂಕು ಕ್ಲೋಸಿಂಗ್ ಬಂದ್ಬಿಡ್ತು, 30 ಲಕ್ಷ ಕಟ್ಟಬೇಕು, ಇಲ್ಲಾಂದ್ರೆ ಕ್ಲೋಸಿಂಗ್ ಆಗ್ಬಿಡುತ್ತೆ ಅಂತ ಹೇಳಿ. ಗ್ರೈಂಡ್ ಮಿಲ್ ಅದು ಗ್ರೈಂಡ್ ಮಿಲ್ ಬಾವಿಗಳು, ಹಳೆ ಬಾವಿಗಳು ಇರ್ತಾರ, ಅವಾಗ 3,000, 4,000, 5,000 ಸಾಲಗಳು ಮಾಡೋದು. ಅದನ್ನೆಲ್ಲ ಅದಕ್ಕೆ ಬಡ್ಡಿ ಅಂತ ಮಾಡಿ 5,000ಕ್ಕೆ 70,000, 80,000 ಬಡ್ಡಿಗಳಿದ್ದಾವೆ. ಒಂದ್ಸಲಿ ಸರ್ಕಾರ ಅನೌನ್ಸ್ ಮಾಡ್ತು ಏನಂತ, ಆ ಬಾವಿಗೆ ಅಸಲು ಕಟ್ಟಿಬಿಟ್ರೆ ಬಡ್ಡಿ ಬಿಟ್ಬಿಡ್ತೀವಿ. ಆವಾಗ 32 ಲಕ್ಷ ರೂಪಾಯಿ ಒಂದು ಸಲ ನಾನು PNB ಬ್ಯಾಂಕ್ ಕಟ್ಟಿ, ನನ್ನ ಸ್ವಂತ ದುಡ್ಡನ್ನ ಕಟ್ಟಿ ಅದೆಲ್ಲ ಲೋನ್ಸ್ ಕ್ಲಿಯರ್ ಮಾಡಿ, ತಿರ್ಗಾ ಒಂದ್ಸಲಿ 17 ಲಕ್ಷ ಕಟ್ಟಿ ಆ ಲೋನ್ಸ್ ಕ್ಲಿಯರ್ ಮಾಡಿ PNB ಬ್ಯಾಂಕ್ಗೆ ಪ್ರಾಣ ಕೊಟ್ಟು ತಿರ್ಗಾ ಅದನ್ನ ಬೆಳೆಸ್ಕೊಂಡು ಬಂದ್ವಿ. ಅದೇ ಅವತ್ತು 5,000, 6,000 ರೂಪಾಯಿ ಬ್ಯಾಲೆನ್ಸ್ ಇದ್ದಾರಂತ ರೈತರು 15 ಎಕರೆ 20 ಎಕರೆ ಜಾಗ 15 ಕೋಟಿ 20 ಕೋಟಿ ಹೊರತು ಆ ಲ್ಯಾಂಡ್ಸ್, ಅಂತ ಲ್ಯಾಂಡ್ಸ್ ಅನ್ನ ವಾಪಸ್ ಅವ್ರನ್ನ ಕರೆದು ಅವ್ರ ಖಾತಾ ಇಟ್ಟಿರೋದು ತಂದೆನೂ ಇಲ್ಲ ತಾತನೂ ಇಲ್ಲ, ಅವ್ರ ಮಕ್ಕಳಿಗೆ ಖಾತೆಗಳು ಮಾಡಿಸಿ PNB ಬ್ಯಾಂಕ್ಗೆ ಬೆಟ್ಟಲ್ಲಿ ಹಾಕಿ ಆ ಡಾಕ್ಯುಮೆಂಟ್ಸ್ ಕೌಟಿ ಖಾತೆಯನ್ನು ಮಾಡಿಕೊಟ್ಟು ಅವರಿಗೆ ರೈತರಿಗೆ ಕೊಟ್ಟಿರುವಂಥ ಚರಿತ್ರೆ ನಮ್ಮಲ್ಲಿದೆ. ಸಹಕಾರಿ ಕ್ಷೇತ್ರವನ್ನು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಕಡೆ ತುಂಬಾ ಈಸಿ, ಒಂದು ಕಡೆ ತುಂಬಾ ಟೈಟ್ ಇದೆ. ಇವಾಗ DCC ಬ್ಯಾಂಕ್ ವಿಚಾರ ನಮ್ಮ ಗೋಪಿನಾಥ್ ಸಾಹೇಬ್ ಹೇಳಿದ್ರು. ಈಗ ನಾವೆಲ್ಲ DCC ಬಂದಿದ್ವಿ, ಇನ್ನು DCC ಬ್ಯಾಂಕ್ ಒಳಗಡೆ ಕಾಲೇಜಲ್ಲಿ ಇವಾಗ DCC ಬ್ಯಾಂಕ್ ಅಲ್ಲಿ MD ಅವರು ಬಂದಿದ್ದಾರೆ, ಮಾತಾಡಿ ಹೋಗ್ಬೇಕು. ಇವಾಗ ನನಗೆ MD ಅವರು ಬಂದಿದ್ದಾರೆ. ಎಕ್ಸಾಂಪಲ್ಗೆ DCC ಬ್ಯಾಂಕ್ ವಿಚಾರದಲ್ಲಿ ಒಂದು ಹೇಳ್ತೀನಿ. ಕೋಲಾರ DCC ಏನಿತ್ತು ಬ್ರಾಂಚ್, ಕೋಲಾರ ಬ್ರಾಂಚ್ ಏನಿದೆ, ಬ್ರಾಂಚ್ ಅಲ್ಲಿ ಬಂದ್ಬಿಟ್ಟು ಮಹಿಳಾ ಸಂಘಗಳಿಗೆ ಒಂದು 600-700 ಸಂಘಗಳಿಗೆ ಲೋನ್ಗಳು ಕೊಟ್ಟಿದ್ದಾರೆ. 600-700 ಸಂಘಗಳಿಗೆ ಲೋನ್ ಕೊಟ್ಟಿದ್ದಾರೆ. ಬ್ರಾಂಚ್ ಇಂದ ಕೊಡೋಕೆ ಪ್ರಾಬ್ಲಮ್ ಇಲ್ಲ, ಅದು ಕೊಟ್ಟಿದ್ದಾರೆ. ನಮ್ಮ ಹೆಣ್ಮಕ್ಳು ಕೊಟ್ಟಿದ್ದಾರೆ, ಸಂತೋಷ, ಖುಷಿನೇ. 200 ಫೈಲು ಕರೆಕ್ಟಾಗಿ ಕಟ್ತಾ ಇದೆ. ಇವಾಗ ನಮ್ಮ ಜೊತೆ ಬಂದು ನಿಮ್ಗೆ ತೋರಿಸ್ಬೇಕು, 200 ಫೈಲು ಕರೆಕ್ಟಾಗಿ ಕಟ್ತಾ ಇದೆ. 400-500 ಫೈಲು ಫೈಲೇ ಇಲ್ಲ ಸರ್. 500 ಫೈಲ್ ಇಲ್ಲ. ಏನ್ ಮಾಡ್ತೀರಾ? ಅಲ್ಲಿ ಒಬ್ಬ ಇದ್ದಾನೆ, ಹೆಸರು ಏನು ಅವ್ರನ್ನ ಫೋನ್ ಮಾಡಿ ಕೇಳ್ತಾ ಇದ್ದೇನೆ, ಫೈಲು ಕೊಡಪ್ಪ ಅಮೀನ್ ಅಂತ ಒಬ್ಬ ಇದ್ದಾನೆ. ಈ ಫೈಲ್ ಕೇಳಿದ ತಕ್ಷಣ ಲೀವ್ ಹಾಕೊಂಡು ಹೋಗ್ಬಿಟ್ಟು ಎಲ್ಲರೂ ಲೀವ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ರೀಸೆಂಟ್ ಆಗಿ ಇಲ್ಲಿಂದ MD ಲೇಡಿ ಯಾರು ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದೆ, ಒಂದು 30 ಲಕ್ಷ, ಒಂದು 25 ಲಕ್ಷ. ಮೆಡಿಕಲ್ ಸ್ಟೋರ್ಗೆ DCC ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಏನು ಮಾಡೋದು? ಈ ರೀತಿಯಲ್ಲಾದ್ರೆ ಬ್ಯಾಂಕ್ ಹೆಂಗ್ ಉಳಿತಾರೆ? ಆವತ್ತು ರಮೇಶ್ ಕುಮಾರ್ ಅವರು, ನಾನು, SN ನಾರಾಯಣ ಸ್ವಾಮಿ ಅವರು, ನಾವೆಲ್ಲ ಬೆಳಗಾವಲ್ಲಿ ಅವತ್ತಿದ್ದಾಗ ಈ ಬ್ಯಾಂಕ್ ನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅವತ್ತು ನಾವೆಲ್ಲ ಬೆಳಗಾಂ ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಮಾತಾಡಿ CM ಹತ್ರ ಮಾತಾಡಿ ಗೋಪಿನಾಥ್ ಸಾಹೇಬ್ ಹೇಳಿದ್ರು, ಕರೆಕ್ಟ್, ನಿಮ್ಗೆ ಅಲ್ಲಿಂದ ಮಾಹಿತಿ ಕೊಡ್ತಾ ಇದ್ರು, ಮಾತಾಡ್ತಾ ಇದ್ರು ನಿಮ್ಮ ಹತ್ರ. ಗೋವಿಂದಗೌಡರು ಇದ್ರು ಅವತ್ತಲ್ಲಿ, ಆ ಜಾಗದಲ್ಲಿ ಗೋವಿಂದಗೌಡರು ಇದ್ರು. ಆವತ್ತು ನಾವೆಲ್ಲ ಇದನ್ನೆಲ್ಲ ಮಾಡಿ ತಗೊಂಡು ಬಂದ್ವಿ. ಆದ್ರೆ ಇವತ್ತು 500 ಫೈಲು DCC ಬ್ಯಾಂಕ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನೀವೇ ಸಹಕಾರ ರತ್ನಗಳು, ಸಹಕಾರ ಸಂಸ್ಥೆಗಳಲ್ಲಿ ಇರುವಂತವರು ನೀವೇ ಹೇಳಿ. ಈ ಬ್ರಾಂಚ್ ಅಲ್ಲಿ ಒಂದು ಬೇರೆ ಯಾರು ಒಳಗಾಗುತ್ತೆ? ಈ ರೀತಿ ನಾವು ಮಾಡ್ಕೊಂಡ್ರೆ ರೈತರು ಕಾಪಾಡಕ್ಕಾಗುತ್ತಾ? ರೈತರು ಕಾಪಾಡಕ್ಕಾಗೋದಿಲ್ಲ, ರೈತರಿಗೆ ಏನು ಸಹಾಯ ಮಾಡೋಕ್ಕಾಗೋದಿಲ್ಲ. ಇವತ್ತು ಕೋಲಾರ ಇವತ್ತು ಕರೆಕ್ಟಾಗಿ 2.5 ವರ್ಷ ಆಯಿತು ನಮ್ಮ ಸರ್ಕಾರ ರಚನೆಯಾಗಿ, ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆಯಾಗಿ 2.5 ವರ್ಷ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು 2.5 ವರ್ಷ ಆಗಿದೆ.
ಇವತ್ತು ನಾನು ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನನ್ನ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತವರೆಗೂ ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 1600 ಕೋಟಿ ದುಡ್ಡು ತಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಆದೇಶ ಕಾಪಿಗಳಿದ್ದಾವೆ, ಯಾರಾದ್ರೂ ಬೇಕು ಅಂತ ನಾನು ಕೊಡಕ್ಕೆ ಸಿದ್ಧವಾಗಿದ್ದೀನಿ. ಇದರಲ್ಲಿ 1000 ಕೋಟಿ ಆಲ್ರೆಡಿ ಕೆಲಸಕ್ಕೆ ಫೋಕಸ್ ಇದೆ, 600 ಕೋಟಿ ಕೆಲಸ ಸ್ಟಾರ್ಟ್ ಆಗಬೇಕು. ಇನ್ನ ಇದೆ, ಬೇರೆ ಬೇರೆ ಇದೆ, ಅದನ್ನೆಲ್ಲ ಇನ್ನ ಟೆಂಡರ್ ಫೋಕಸ್ ಆಗಿದೆ, ಅದೆಲ್ಲ ನಾನು ಲಿಸ್ಟಿಗೆ ತಗೊಂಡಿಲ್ಲ. ವಿತ್ ಡಾಕ್ಯುಮೆಂಟೇಶನ್ ಇಟ್ಕೊಂಡಿದ್ದೀನಿ. ಕಾರ್ಯರೂಪಕ್ಕೆ ಬರಬೇಕು. ಕೆಲಸಗಳು ಮಾಡ್ತೀನಿ ಕೇಳೋದಲ್ಲ, ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಅದೇ ರೀತಿಯಲ್ಲಿ ಸಹಕಾರಿ ಸಂಸ್ಥೆಗಳನ್ನ ಉಳಿಸ್ಕೋಬೇಕು. ಮುಖ್ಯವಾಗಿ ರೋಡ್ ಬೇಕು ಅಂತ ಬರುವಂತ ಜನಗಳಿಗಿಂತೂ ನಮಗೆ ಊರು ರೋಡ್ ಬೇಕು, ಮಶಾನಕ್ಕೆ ರೋಡ್ ಬೇಕು, ಮಶಾನಕ್ಕೆ ಕಾಂಪೌಂಡ್ ಬೇಕು, ಊರಲ್ಲಿ ಡ್ರೈನೇಜ್ ಬೇಕು ಅಂತ ಕೇಳ್ತಾರೆ ಬಂದು. ಆದ್ರೆ ರೈತರಿಗೆ ಏನಾದ್ರು ಸಹಾಯ ಮಾಡಿ ಯಾರು ಕೇಳುವಂಥವ್ರು ಯಾರಿಲ್ಲ ಇಲ್ಲ. ರೈತರಿಗೆ ಸಹಾಯ ಮಾಡಿ ಕೇಳುವಂತ ಇಲ್ಲ. ಅದರಿಂದ ರೈತರನ್ನ ನಾವು ಉಳಿಸ್ಕೋಬೇಕಾಗ್ತದೆ, ರೈತರನ್ನ ಕಾಪಾಡ್ಕೋಬೇಕಾಗ್ತದೆ, ರೈತರಿಗೆ ಆದಷ್ಟು ಮಟ್ಟಿಗೆ ನಾವು ಸಹಕರಿಸಬೇಕಾಗ್ತದೆ. ಇವತ್ತು ಬೇರ್ಗಲ್ಲು ನರಸಾಪುರ ಯೋಜನಾ ಪ್ರಾಧಿಕಾರ ಆಗಿದೆ. ನಮಗೆ ಡೈರೆಕ್ಷನ್ ಇದೆ ಏನಂತ, 80% ಯೆಲ್ಲೋ ಝೋನ್ ಮಾಡಬೇಕು, 20% ಗ್ರೀನ್ ಝೋನ್ ಮಾಡಬೇಕು. 20% ಏನಾದ್ರು ಯೆಲ್ಲೋ ಝೋನ್ ಮಾಡಿದ್ರೆ ರೈತರೆಲ್ಲ ಊರು ಬಿಟ್ಟು ಓಡೋಗ್ತಾರೆ. ಕರೆಕ್ಟಾಗಿ ಸರ್ ಗಮನ ಸರ್. 80% ಯೆಲ್ಲೋ ಝೋನ್ ಮಾಡಿದ್ರೆ ರೈತರು ಎಲ್ಲಿ ಹೋಗ್ಬೇಕಾ ಇಲ್ವಾ ರೈತರು? ಅದಕ್ಕೆ ನಾವೇ ಮಾಡ್ತಾ ಇದ್ದೀವಿ. 60% ಗ್ರೀನ್ ಬೆಲ್ಟ್ ಮಾಡಬೇಕು, 40% ಯೆಲ್ಲೋ ಬೆಲ್ಟ್ ಮಾಡಬೇಕು. ಒಂದು ರೈತರಿಗೆ 10 ಎಕರೆ 5 ಎಕರೆ ಗ್ರೀನ್ ಬೆಲ್ಟ್, 5 ಎಕರೆ ಯೆಲ್ಲೋ ಬೆಲ್ಟ್ ಮಾಡ್ಕೊಡ್ಬೇಕು ಅಂತಿದ್ದೀವಿ. ನಾವಿದ್ದೀವಿ. ಯಾಕಂದ್ರೆ ರೈತರನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಈ ಮಟ್ಟದಲ್ಲಿ ನಾವು ಬಂದಿದ್ದೀವಿ. ಇವತ್ತು ಖಂಡಿತವಾಗ್ಲೂ ಕೋಲಾರ ಕ್ಷೇತ್ರದಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆಗಳನ್ನ ಉಳಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಇವತ್ತು ಏನಾದರೂ ಸಹಕಾರಿ ಬ್ಯಾಂಕ್, ನಮ್ಮ ಕೋಲಾರ DCC ಬ್ಯಾಂಕ್ ಈ ಕೊಟ್ಟೂರು ಮಂತ್ರಿ ಬಂದಿದ್ರು, ಸುಬ್ಬಾರೆಡ್ಡಿ ಅವರು ಬಂದಿದ್ರು, ನಾವೇನಾದ್ರು ಬ್ಯಾಂಕ್ ನ ಸರಿಪಡಿಸೋಣ ಅಂತ ಬಂದಿರೋರೆ, ಆ ಬ್ಯಾಂಕ್ ಅಲ್ಲಿ ಏನಾದ್ರು ಮಾಡಿ ರೈತರು ಉಪಯೋಗ ಮಾಡೋಣ ಅಂತ ಬಂದಿದ್ದಾರೆ. ಆ ಬ್ಯಾಂಕ್ ನ ಮುನ್ನಡೆಸಿ ರೈತರ ಪಾಳಿಗೆ ಮನೆ ಜ್ಯೋತಿ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇವತ್ತು ನಾವು ಬ್ಯಾಂಕ್ ಹೊರಗಡೆ ಬಂದಿದ್ದೀವಿ. ಆ ಬ್ಯಾಂಕ್ ನಾವು ಮಾಡಕ್ ಬಂದಿಲ್ಲ, ಆ ಬ್ಯಾಂಕ್ ನಲ್ಲಿ ತಿಂದೇ ಗೊತ್ತಿಲ್ಲ. ಇನ್ನೊಂದು ನಾನು ಹೇಳ್ತೀನಿ ನೋಡಿ, ಫೈನಲ್ ಆಗಿ ನೀವೆಲ್ಲರಿಗೂ ಹೇಳ್ತೀನಿ, ಸಹಕಾರಿ ಸಂಸ್ಥೆಗಳು DCC ಬ್ಯಾಂಕ್ ಆಗ್ಬೋದು, PNB ಬ್ಯಾಂಕ್ ಆಗ್ಬೋದು, BSNL ಸೊಸೈಟೀಸ್ ಆಗ್ಬೋದು, ಟ್ಯಾಕ್ಸಸ್ ಆಗ್ಬೋದು, ಊರುಗಳಲ್ಲಿರ್ತಕ್ಕಂಥ ಡೈರೀಸ್ ಆಗ್ಬೋದು, APS ಆಗ್ಬೋದು, APMC ಆಗ್ಬೋದು, ಇದರಲ್ಲಿ ಯಾರಾದರೂ ದುಡ್ಡು ತಿಂದು ಇದರಲ್ಲಿ ಏನಾದರೂ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಕುಷ್ಠರೋಗ ಬರುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಶುಗರ್ ಬರುತ್ತೆ, BP ಬರುತ್ತೆ, ಗ್ಯಾಂಗ್ರೀನ್ ಬರುತ್ತೆ, ಪೈಲ್ಸ್ ಬರುತ್ತೆ, ಅವ್ರಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ, ಅವ್ರ ಕಾಲುಗಳು ಬಿದ್ದೋಗುತ್ತೆ, ಅವ್ರು ಬೇರ್ಕೊಂಡು ಓಡಾಡಬೇಕಾಗಿರುವಂತ ಸಂದರ್ಭಗಳು ಖಂಡಿತವಾಗ್ಲೂ ಬರ್ತವೆ. ಕೋಲಾರ ಸಾಕ್ಷಿವಾಗಲು ಬರ್ತವೆ, ನಮ್ಮ ಮಂತ್ರಿಗೆ ಶಿವನ್ ಸಾಕ್ಷಿವಾಗಲು ಆ ಕಾಯಿಲೆಗಳಂತೂ ಅದ್ರ ಹಿಂದವರಿಗೆ ಬಂದೇ ಬರ್ತವೆ. ಹಾಳಾಗಿ ಹೋಗ್ತದೆ, ನಾಶವಾಗಿ ಹೋಗ್ತಾರೆ. ನಾವಂತೂ ಮುಟ್ಟೋದಿಲ್ಲ, ನಾವಂತೂ ತಿನ್ನೋದಿಲ್ಲ. ಅದಕ್ಕೆ ನಾವು ಧೈರ್ಯ